ಮ್ಯಾನೇಜರ್ ಯಾರು ಕರೀರಿ ಒಂಚೂರು ಹಂಗೆ ಕರೆಯೋಣ ಆಯಿತು ನೀನು ಕರಿಬೇಕು ನೀನು ನಾನು ಕರೆಯಲ್ಲ ನೀನೇ ಕರಿಬೇಕು ಅವ್ರನ್ನ ಅಲ್ಲ ರೀ ಟಾಯ್ಲೆಟ್ ಬೀಗ ಹಾಕಂಗೆ ಕುತ್ಕೊಂಡ್ಬಿಟ್ರೆ ಪಬ್ಲಿಕ್ಗೆ ಇರೋದದು ಇದು ನಾವು ಪಬ್ಲಿಕ್ ಅವರು ನಾವು ದುಡ್ಡು ಕಟ್ಬಿಟ್ಟು ಇಟ್ಕೊಂಡಿರೋ ಬಂಕು ಅರ್ಥ ಆಯ್ತಾ ನಿಂಗೆ ಕೀ ಕೊಡದಂತೆ ಯಾಕೆ ಆಟ ಆಡ್ತಿದ್ಯಾ ಅದನ್ನ ಹೇಳಿ ಫಸ್ಟ್ ನನಗೆ ನೀರಿಲ್ಲ ನಾನು ನೋಡ್ಕೊಂಡು ಹೋಗ್ತೀನಿ ಕೊಡು ನೀರಿಲ್ಲ ನಾನು ಕೀ ನೀನು ಹೇಳಿರೋದನ್ನ ನಾನು ನಂಬ್ಕೊಂಡು ಹೋಗ್ತೀನಿ ಗುರು ನಾನು ಕೀ ತೆಗೆದ್ಬಿಟ್ಟು ನೋಡ್ಬಿಟ್ಟು ಹೋಗ್ತೀನಿ ಕೊಡು ಕರಿಯ ಮರ ನೀವು ಮ್ಯಾನೇಜರ್ನ ನೀನು ಕರಿಯಪ್ಪ ನೀನು ನಾನು ಕಸ್ಟಮರ್ ನಾನು ಕರಿ ನೀನು ಯಾಕೆ ನಂಗೆ ನಿನ್ನ ಬಂಕಲ್ಲಿ ಹಾಕಿದ್ರೆ ಮಾತ್ರ ಡೀಸೆಲ್ ಭಾರತ್ ಬಂಕಲ್ಲಿ ನಾವು ಎಲ್ಲ ಹಾಕಿದ್ರು ಡೀಸೆಲ್ ಅಲ್ವಾ ಅಲ್ಲ ತಿಂಗಳಿಗೆ ನಾವು 30,000 40,000 ಡೀಸೆಲ್ ಹಾಕಂತೀವಿ ಟ್ಯಾಕ್ಸಸ್ ಕಟ್ತೀವಿ ಅಂತ ತಿಳ್ಕೊಂತೀವಿ ಓಲಿ ನೀವಲ್ವೇನ್ರಿ ಹೇಳ್ತಾ ಇರೋದು ಕೀ ಕೊಡಿ ಅಂತಂದ್ರೆ ನೀವು ಮ್ಯಾನೇಜರ್ ಕೇಳಿ ಅಂತ ಬೆಳಿ ಅವಾಗಲೇ ಬಂದ ತಕ್ಷಣ ಏನು ಹೇಳಿದ್ರಿ ನೀವು ಕೊಡೋಣ ಕೀ ಕೊಡೋಣ ನಾನು ನೋಡ್ತೀನಿ ನೀರಿಲ್ಲ ಅಂದ್ರೆ ನಾನು ಹೋಗ್ತೀನಿ ನಾನು ಮಾತಾಡಲ್ಲ ನಾನು ಆಯ್ತು ಅವ್ನು ಗಲೀಜ್ ಮಾಡೋನಲ್ವ ಅವರು ಆಯ್ತು ನೀನು ಅವ್ರ ಮೇಲೆ ಹಾಕು ನೀನು ಕಂಪ್ಲೇಂಟ್ ಹಾಕು ನೀನು ಅವ್ರ ಮೇಲೆ ಅವ್ನು ಗಲೀಜ್ ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ಹಾಕು ಇವತ್ತು ನಿಮ್ ಬರೀ ಇದೊಂದೇ ಪೆಟ್ರೋಲ್ ಬಂಕ್ ಅಲ್ಲ ನೀವು ಎಲ್ಲಾ ಪೆಟ್ರೋಲ್ ಬಂಕ್ ಅದೇನೆ ಈಗ ಆಲ್ರೆಡಿ ನಾನು ಪೊಲೀಸ್ನವ್ರು ಕರೆದಿದ್ದೀನಿ ಗುರು ಅದೇನಾಗುತ್ತೆ ಹಾಗೆ ಹೋಗ್ಲಿ ಗುರು ಒಬ್ರು ಪಾಠ ಕಲ್ಸೋರಿ ಎಲ್ಲರೂ ಕಲಿತೀರ ಬುದ್ಧಿ ಕಲಿತೀರ ನೀವು ನಾನು ಆಲ್ರೆಡಿ ನಾನು ಎಷ್ಟೆಷ್ಟು ಎಲ್ಲೆಲ್ಲ ಮಾಡಬೇಕೋ ಮಾಡಿದ್ದೀನಿ ಈಗ ನಿಮ್ಮ ಬಂಕಿಗೆ ಬಂದಿದ್ದೀನಿ ನೀವು ಇನ್ನು ಬೀಗ ಹಾಕಂಗೆ ಕೂತಿದ್ದಲ್ಲ ಸರಿನಾ ನೋಡಿಲೆ ಯಾರಿಗೆ ನಿಮ್ಮವ್ರಿಗೆ ಮಡಿಕೊಂಡಿದ್ದೀರಾ ನೀವು ಏನು ಅವೇನು ಟ್ಯಾಕ್ಸ್ ಕಟ್ಟಲ್ಲ ಅನ್ಕೊಂಡಿದ್ದೇನು ಬೀಗ ತೆಗಿಯ ಫಸ್ಟು ನೀನು ಟಾಯ್ಲೆಟ್ ನೀನು ನೋಡಿ ಬೀಗ ಹಾಕಂಗೆ ಕೂತಾವ ನೀವು ಇದಕ್ಕೆ ಟಾಯ್ಲೆಟ್ ಇದೆ ಅಂತ ಬೀಗ ಯಾರಿಗೆ ಇದು ಹಂಗಾರೆ ಟಾಯ್ಲೆಟು ಓಲೆ ದುಡ್ಡಾರ ಕಟ್ತೀವಿ ಕೊಡು ಓಲೆ ದುಡ್ಡು ಕೊಟ್ಬಿಟ್ಟಾರ ಹೋಗ್ತೀವಿ ನಾವು ದುಡ್ಡು ಕೊಟ್ಬಿಟ್ಟು ಹೋಯ್ತೀವಿ ಕೊಡೋಗುರು ಅಲ್ಲಿ ಯಾರನ್ನ ಕೂರಿಸು ದುಡ್ಡು ಕೊಟ್ಬಿಟ್ಟಾರ ಹೋಯ್ತೀವಿ ನಾವು ಅಲ್ಲ ನೀನು ಬಂಕಿಗೆ ನೀನು ಅಲ್ಲಿ ಟಾಯ್ಲೆಟ್ಗೆ ಬೀಗ ಹಾಕಂಗೆ ಕೂತ್ಕೊಂಡ್ಬಿಟ್ರೆ ಯಾರು ಹೇಳ್ದೋ ನಿಂಗೆ ಬೀಗ ಹಾಕು ಅಂತ ನೀನು ಇಲ್ಲ ಅಂದರೆ ನಾನು ನೋಡ್ಕೊಂಡು ಹೋಯ್ತೀನಿ ಅಂತ ಹೇಳ್ದೆ ತಾನೆ ನಿನಗೆ ನಮ್ಮ ಡ್ರೈವರ್ಗಳು ಅಂತ ನೀನು ನಮ್ಮ ಮೇಲೆ ಹೇಳ್ಬೇಡ ನೀನು ಎಲ್ಲ ಬಂಕೋರು ನೀವು ಬೀಗ ಹಾಕತ್ತೀರಿ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ನಿಮ್ಗೇನ್ರಯ್ಯ ಕಷ್ಟ ನಾವು ಟ್ಯಾಕ್ಸ್ ಕಟ್ತೀವಿ ಕಣೆ ಲಕ್ಷಾಂತರ ರೂಪಾಯಿ ಯಾಕೆ ಕಟ್ಟಲ್ಲ ಅಂದ್ರೆ ಅದಕ್ಕೆ ನೀನು ತೆಗಿಬೇಕು ನೀನು ಬಂಕದ್ದು ನೀನು ನೀನು ಬೀಗ ಹಾಕಿರೋರು ಯಾರು ನೀನು ಅವಾಗಲೇ ಬಂದಾಗ ನೀನು ಅದನ್ನೇ ಸ್ಟಾರ್ಟಿಂಗ್ ಅದನ್ನೇ ಹೇಳ್ಬೇಕಾಗಿತ್ತು ನೀನು ಮ್ಯಾನೇಜರ್ನ ನೀನು ಫಸ್ಟ್ ಸ್ಟಾರ್ಟಿಂಗ್ ಅದನ್ನೇ ಹೇಳ್ಬೇಕಾಯ್ತು ಗುರು ನೀರಿಲ್ಲ ಅಂತ ಹೆಂಗೆ ಹೇಳ್ತೀಯ ನೀನು ಫಸ್ಟು ನೀರಿಲ್ಲ ಅಂದೆ ಆಮೇಲೆ ಗಲೀಜು ಮಾಡ್ತಾರೆ ಅಂದೆ ಆಮೇಲೆ ನೀನು ನಂಗೆ ಕೊಡಲ್ಲ ಅಂದೆ ಆಮೇಲೆ ಮ್ಯಾನೇಜರು ಅಂದೆ ಆಯ್ತು ಗುರು ನೀನು ಅವ್ನು ಸೇರ್ತಾನೆ ನೀನು ಅವನ್ನ ಹಿಡ್ದುಬಿಟ್ಟು ಕೇಳಯ್ಯ ನೀನು ಅವ್ನು ಪೆನಲ್ಟಿ ಹಾಕಯ್ಯ ನೀನು ನಾನು ಕೀ ಕೊಡು ನನಗೀಗ ಮೊದಲು ನಾನು ಟಾಯ್ಲೆಟ್ ಹೋಗ್ಬೇಕು ನಾನು ಎಲ್ಲ ಬಂಕ್ಗಳಲ್ಲಿ ಇದೆ ಗೊಳೆ ಬೀಗ ಹಾಕೊಂಡು ಕುತ್ಕೊಂತಾರೆ ಗುರು ನೀನು ಗಲೀಜ್ ಮಾಡ್ತಾರೆ ಅನ್ನೋ ಅವತಾರಗಳನ್ನ ಸುಳ್ಳು ಹೇಳೋದನ್ನ ನೀನು ಬಿಟ್ಬಿಡು ಗುರು ನೀನು ಒಂದೇ ಬಂಕಲ್ಲ ಎಲ್ಲ ಸಮಸ್ಯೆನೂ ಇದೆ ನನಗೆ ಗೊತ್ತಿದೆ ಏನೋ ನೀವು ನಿಮ್ಮ ಮನೆಯಿಂದ ಕಳ್ಕೊಳ್ಳೋರಂಗೆ ಆಡ್ತಿರಲ್ಲ ಮರೆಯ ನೀನು ಗಲೀಜ್ ಮಾಡ್ತಾನೆ ಅನ್ನೋದಾದರೆ ಅವನ್ನ ಗಲೀಜ್ ಮಾಡ್ದವನ್ನ ಹಿಡಿದ್ಬಿಟ್ಟು ನೋಡಪ್ಪ ಹಿಂಗೆ ಗಲೀಜ್ ಮಾಡಿದ್ಯಾ ಪೆನಲ್ಟಿ ಹಾಕೋ ಕಟ್ಟು ನೀನು ಅಂತನು ಆಮೇಲೆ ಒಂದು ಕಂಪ್ಲೇಂಟ್ ಕೊಡು ನೀನು ಎಲ್ಗೋಗ್ಲೇ ಇರೋ ಮರೆಯ ನಾನು ಟಾಯ್ಲೆಟ್ಗೆ ಹೋಗ್ಬೇಕೆ ನಾನು ಇಲ್ಲೇ ಕೂತ್ಕೊಂಡು ಓದ್ಬಿಡ್ತೀನಿ ಈಗ ಗ್ಯಾರಂಟಿ ಹೇಳ್ಬಿಡ್ತಾ ಇದ್ದೀನಿ ನಾನೀಗ ಮೊನ್ನೆ 75,000 ಫೈನ್ ಮಾಡಿದ್ದೆ ಮಾಡಿಸ್ತೀನಿ ಸರ್ ಇವಾಗ ಪೊಲೀಸ್ನವ್ರು ಕರೆಸ್ತಾ ಇದ್ದೀನಿ ಇಷ್ಟಕ್ಕೆ ಬಿಡಲ್ಲ ಇವ್ರನ್ನ ನಾನು ಏನು ಆಟ ಆಡ್ತಾ ಇದ್ದೀರಾ ಲಕ್ಷಾಂತರ ರೂಪಾಯಿ ದುಡ್ಡು ಕಣೆ ನಾವು ಕಟ್ಟೋದು ಟ್ಯಾಕ್ಸು ನೀರು ಖಾಲಿ ಆಗಿ ನಾನು ನೋಡ್ಕೊಂಡು ಹೋಗ್ತೀನಿ ಅಂತ ಅವಾಗಿಂದ ಹೇಳ್ತಾ ಇದ್ದೀನಿ ತಾನೆ ನಿಂಗೆ ನಾನು ಓಪನ್ ಮಾಡೋಕ್ಕೆ ನಿನ್ಗೆ ಪ್ರಾಬ್ಲಮ್ಮು ಇದು ಸೋಷಿಯಲ್ ಮೀಡಿಯಾಗೆ ಇದು ವಿಡಿಯೋ ಆಗ್ತೈತೆ ಇದು ಸೋಷಿಯಲ್ ಮೀಡಿಯಾಗೆ ಹಾಕ್ತೀನಿ ನೋಡು ತಿಂಗಳಿಗೆ ಹಣ ಡೈಲಿ 1,000 ರೂಪಾಯಿ 1,200 ರೂಪಾಯಿ 500 ರೂಪಾಯಿ ಡೀಸೆಲ್ ಹಾಕ್ಸೋದು ನಾವು ಎಲ್ಲೇ ಬಂಕ್ಗೆ ನಾವು ಎಲ್ಲೇ ಹಾಕ್ಸಿದ್ರು ನಾವು ಇಂಡಿಯಾಗೆ ಟ್ಯಾಕ್ಸ್ ಕಟ್ಟೋದು
ಸರಿ ಸರ್, ನಾನು ನೋಡ್ಕೊಂಡು ಹೋಗ್ತೀನಿ ಕೊಡಿ. ಬರೋರಿಗೆಲ್ಲ ನೋಡ್ಕೊಂಡು ಬಿಟ್ಟು ಅಲ್ಲಿ 2 ನಿಮಿಷ ರೆಡಿ ಹೋಗುತ್ತೆ. 1,200 ಲಾಸ್ ಆಗುತ್ತೆ. ಯಾರು ಕೊಡ್ತಾರೆ? ಈಗ ನನಗೆ ಅದು ಓಪನ್ ಮಾಡಲ್ವ ಸರ್? ಈಗ ನೀವು ನೀರಿದ್ರೆ ಓಪನ್ ಮಾಡಿ ಇಡ್ತಾರೆ ಸರ್. 24 ನೀರಿದ್ರೆ ಓಪನ್ ಇರುತ್ತೆ, ನೀರಿಲ್ಲ ಅಂದ್ರೆ ಲಾಕ್ ಆಗಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಚೆಕ್ ಮಾಡ್ಕೋಬೇಕು ಸರ್. ನನಗೆ ಡೌಟ್ ಇದೆ, ಎಲ್ಲರೂ ಕೇಳಲ್ವಲ್ಲ ಸರ್? ನಾವು ಕೇಳ್ತಾ ಇದ್ದೀವಿ. ಈಗ ನೀವು ಟಾಯ್ಲೆಟ್ ಓಪನ್ ಮಾಡಿ ಕೊಡಲ್ವ ಸರ್ ನಮಗೆ? ನೀರಿಲ್ಲ ಅಲ್ಲಿ, ಅದಕ್ಕೆ ಸರ್ ನೀರು ತೋರಿಸಿ ಅಂತ ಕೇಳ್ತಾ ಇದ್ದೀನಿ ನಾನು. ಸರ್ ಇಷ್ಟೊತ್ತು ತನಕ ಹಿಂಗೆ ಆಟ ಆಡ್ತಿದ್ರಿ. ನಾವು ನೋಡಿ ಸರ್, ನಾವು ಡ್ರೈವರ್ಗಳಿಗೆ ಸ್ವಲ್ಪ ನೀವು ಫಸ್ಟು ಅದನ್ನು ಯೋಚನೆ ಮಾಡಿ. ನಾವು ಗಾಡಿ ಎಲ್ಲೆಲ್ಲೋ ನಿಲ್ಲಿಸ್ಬಿಟ್ಟು ನಾವು ನಾವು ಟಾಯ್ಲೆಟ್ ದುಡ್ಡು ಕೊಟ್ಬಿಟ್ಟು ಹೋಗ್ತೀವಿ ರೀ. ನಮ್ಗೆ ದುಡ್ಡು ಕೊಟ್ಟು ಹೋಗೋ ಕೆಪಾಸಿಟಿ ಇದೆ, ಹೋಗ್ತೀವಿ. ಆದರೆ ಇಲ್ಲೆಲ್ಲೂ ಇಲ್ಲ ಕಣಪ್ಪ. ನಾನು ಈ ಕಡೆಯಿಂದ ಬಂದಿದ್ದು. ನಾನು ಈಗ ಸಡನ್ನಾಗಿ ನಮಗೆ ಎಲ್ಲ ಏರಿಯಾಗಳಲ್ಲೂ ಎಂಥ ಕಡೆ ಎಲ್ಲಿದ್ದೇನೆ ನಮ್ಗೆ ಗೊತ್ತಿರೋದಿಲ್ಲ. ನಮಗೆ ಸಿಟಿ ನಾನು ಹೇಳೋರು ಕೇಳಿ, ಹೋಟ್ಲಲ್ಲಿ ಟಾಯ್ಲೆಟ್ ಕಟ್ಟಿಲ್ಲ ಅವರು, ತೆಗೆದು ಓಪನ್ ಮಾಡಾಕಿದೀವಿ ಅಂದ್ರೆ 100 ಜನ ಬರ್ತಾರೆ. ಐತಣ, ಈಗ ಬಾತ್ರೂಮ್ ಇರೋದು ನಮ್ಮಂತ ಈ ಡ್ರೈವರ್ಗಳಿಗೆ ಮುಖ್ಯವಾಗಿ ನಮಗೆ ಓಪನ್ ಮಾಡಿ ಕೊಡ್ಬೇಕು. ತಾವುಗಳು ಮಾತ್ರ ಇರೋದು, ನಾವು ಕಸ್ಟಮರ್ ಇಲ್ವೇನ್ರಿ? ಹೇಳೋರು ಕೇಳಿ. ಹೇಳಿ, ಹೋಟ್ಲಲ್ಲಿ ಇರೋರು ದಾರಿಯಲ್ಲಿ ಹೋಗೋರ್ಗೆಲ್ಲ ಇಲ್ಲ. ಕರೆಕ್ಟ್ ಅಲ್ಲಲ್ಲ. ಫಸ್ಟ್ ಆಫ್ ಆಲ್ ಇದು ಪಬ್ಲಿಕ್ ಗೆ ಅಂತ ಇರುತ್ತದೆ. ಇಲ್ಲ, ಪಬ್ಲಿಕ್ ಟಾಯ್ಲೆಟ್ ಅಲ್ಲ ಅದು. ಅಲ್ಲ ಸರ್, ಪೆಟ್ರೋಲ್ ಬಂಕ್ ಗೆ ಹೋಗ್ರಿ, ಪಬ್ಲಿಕ್ ಟಾಯ್ಲೆಟ್ ಅಲ್ಲ. ಅಂದ್ರೆ ಅರ್ಥ ಏನಾಗುತ್ತೆ ಗೊತ್ತಾ? ಈಗ 2 ವೀಲರ್ ಅಪ್ಪ, ಈಗ ನಂದೊಂದು 2 ವೀಲರ್. ಈಗ ನಾನೇ ಈಗ ಕಾರ್ ಓಡಿಸ್ತಾ ಇರ್ತೀನಿ, ನನ್ನ ಹತ್ರ ಕಾರ್ ಇಲ್ಲ, ನಾನು ಪರ್ಸನಲ್ ಆಗಿ ಎಲ್ಲೋ ಬಂದಿರ್ತೀನಿ. ಈಗ ನಾನು ಹೋಗ್ಬೇಕೋ ಬೇಡವಂಗಾರ? ಎಲ್ಲಿಗೆ? ಟಾಯ್ಲೆಟ್ಗೆ ಕಸ್ಟಮರ್ಗೆ ಅಂತ ಕಂಪ್ನಿಯವರು ಇಟ್ಟಿರೋದು. ಹೋಟ್ಲವ್ರಿಗೆ ಊರಲ್ಲಿರೋರ್ಗೆಲ್ಲ ಕೊಟ್ಟಿಲ್ಲ. ಇಲ್ಲ ಅಂತ ನನಗೂ ಗೊತ್ತು ಗುರು. ಅಟ್ಲೀಸ್ಟ್ ಡ್ರೈವರ್ ಅಂತ ಬಂದಾಗ ಗೊತ್ತಾಯ್ತು ತಾನೇ ನಿಮ್ಗೆ? ಆ ರೋಡಲ್ಲಿ 100 ಡ್ರೈವರ್ಗಳು ಬರ್ತಾರೆ, ಎಲ್ರಿಗೂ ಕೊಟ್ಕೊಳಕಲ್ಲಿ ನಮ್ಗೆ ನೀರಿಲ್ಲ ಇಲ್ಲಿ. ಅಲ್ಲಣ್ಣ, ಪೆಟ್ರೋಲ್ ಬಂಕು, ಪೊಲೀಸ್ ಸ್ಟೇಷನ್ನು, ಹಾಸ್ಪಿಟ್ಲುಗಳು, ಇಲ್ಲಿ ಯಾವುದಕ್ಕೂ ನೀವು ಅವಾಯ್ಡ್ ಮಾಡಂಗೆ ಇಲ್ಲ. ಇದು ರೂಲ್ಸ್ ಇಲ್ಲ. ರೂಲ್ಸ್ ಇಲ್ಲ ಅಲ್ಲ, ರೋಡಲ್ಲಿ ಹೋಗೋರು ಕೊಡಂಗೆ ಇಲ್ಲ. ನಾವು ಕಂಪ್ನಿ ರೂಲ್ಸೇ ಅದು. ಕಸ್ಟಮರ್ಗೆ ಅಂತ ಅವ್ರು ಕೊಟ್ಟಿರೋದು, ಕಸ್ಟಮರ್ ಸರ್ವಿಸು ಅಂತ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾವು ಕಸ್ಟಮರ್ ಅಲ್ವೇಣ? ನಾನು ಬಂಕುಗಳಿಗೆ ಡೀಸೆಲ್ಗಳು ಹಾಕ್ತೀವಿ. ಹೋಟ್ಲಿಗೆ ಬರೋರು, ತಿಕ್ಕ ತೊಳೆಯೋರು ಎಲ್ಲಾನು ನಾನು ಯಾರು ಅಂತ ನಾನು ಕೇಳ್ದೋನಾರು ಅರ್ಥ ಮಾಡ್ಕೋಬೇಕು ತಾನೇ ನೀವು? ಬರ್ತಾರೆ ಅಲ್ಲಿ ರೋಡಲ್ಲಿ ನಿಲ್ಲಿಸಿ, ಅದು ಅವ್ರಿಗೆಲ್ಲ ಕೊಡೋಕ್ಕಾಗಲ್ಲ. ಇವಾಗ ಕೊಟ್ಟಿದ್ದೀನ, ಏನೋ ಹೋಗ್ರಿ ಅಷ್ಟೇ. ನಾವು ಬೆಳೆಸ್ಕೊಂಡು ಹೋಗೋದು ಏನೈತೆ, ಮಾತು ಬೆಳೆಸ್ಕೊಂಡು ಹೋಗೋದು. ನಾನು ಇದನ್ನೇ ಫಸ್ಟ್ ಸ್ಟಾರ್ಟಿಂಗಲ್ಲೇ ರಿಕ್ವೆಸ್ಟ್ ಕೇಳಿದೆ ಅಲ್ವಣ ಅವ್ರಿಗೆ. ಈಗ ನೀವು ಯಾರನ್ನ ಕೇಳಿದ್ರು ಏನೋ ಇವಾಗ ಕೊಟ್ಟಿದ್ದೀವ, ಹೋಗಿ ಸರ್ ಸುಮ್ಮನೆ ಮಾತು. ಹೇಳಿ ಸರ್. ಅವ್ರು ಪೆಟ್ರೋಲ್ ಬಂಕ್ ಕೊಡ್ತೀರಿ? ಅಣ್ಣ ಬಾರಣ, ಇಲ್ಲಿ 1 ನಿಮಿಷ ಬಾಗುರು. ನೀವೇ ಬನ್ನಿ. ಇವ್ರಿಗೆ ನಿಧಾನ ಕೇಳ್ತಾ ಇದೆ ಅಣ್ಣ, ಕ್ಯಾಬ್ ಡ್ರೈವರು. 20 ನಿಮಿಷ ಆದಮೇಲೆ ಬಂದಿದ್ದಾರೆ. 20 ನಿಮಿಷ ವೆಯ್ಟ್ ಮಾಡಿಸಿ ಆಮೇಲೆ ಕೊಟ್ಟಿರೋದು. ಪೆಟ್ರೋಲ್ ಬಂಕ್ ಹುಡುಗ ಪಾಪ ಇಲ್ಲಿ. ಪೆಟ್ರೋಲ್ ಬಂಕ್ ಮ್ಯಾನೇಜರ್ ಏನಿದ್ದೀರಿ ಬಂದಿಲ್ಲ? ಇವರೇ ಸರ್ ಸ್ಟಾರ್ಟಿಂಗಲ್ಲಿ ಕೀ ಕೊಡಿ ಅಂದರೆ ಮ್ಯಾನೇಜರಪ್ಪ ನೀವು? ಎಲ್ಲಿದ್ದಾರೆ ಮ್ಯಾನೇಜರ್? ಅವಾಗಲೇ ಬಂದು ಹೋದ್ರು ಅವರು. ಅದೇ ಲ್ಯಾಪ್ಟಾಪ್ ಇಸ್ಕೊಂಡು ಹೋದ್ರು. ಈಗ ನಿಮ್ಮಿಂದಾನೇ ಅವ್ರಿಗೆ ಬಿಸ್ನೆಸ್ ನಡೆಯೋದು. ಹೌದು ಸರ್, ಅದನ್ನೇ ಹೇಳ್ತಾ ಇದ್ದೀನಿ. ದಿನಕ್ಕೆ ನಾವು 1,500 ಇವಾಗಲೂ ಹಾಕಿರೋ ತೋರಿಸ್ತೀನಿ ಸರ್ ನಾನು. ಈಗ ಇವ್ರು ಹೇಳೋದು ನಮ್ಮ ಬಂಕಲ್ಲೇ ಹಾಕ್ಸ್ಬೇಕು ಅಂತಾರೆ. ನಾನು ಟಾಯ್ಲೆಟ್ಗೋಸ್ಕರ ನಾನು ಇಲ್ಲಿ ಬಂದು ಹಾಕ್ಸ್ಬೇಕಾ? ಇಡೀ ಇಂಡಿಯಾದಲ್ಲಿ ನಾನು ಎಲ್ಲ ಹಾಕ್ಸಿದ್ರು ಟ್ಯಾಕ್ಸ್ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ ಸರ್ ಅವ್ರಿಗೆ. ನನ್ನ ಹೆಸರು ಪ್ರಶಾಂತ್ ಕುಮಾರ್ ಸರ್, ನಿಮ್ಮ ಓನರ್ ಸರ್. ಓನರ್ ಹಲೋ. ಅತ್ತೆ, ನಾನು ಅಷ್ಟೇನು ಸ್ವಲ್ಪ ಮಾತಾಡ್ತೀನಿ. ಡೀಸೆಲ್ ಹಂಗೆ ಹಾಕೋಗಿಲ್ಲ. ಈಗ ಯಾರೋ ಪಾಪ ನಮ್ಮ ಕ್ಯಾಬ್ ಡ್ರೈವರ್ ಯಾರೋ ಎಮರ್ಜೆನ್ಸಿ ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ಕೇಳಿದ್ರೆ ಅಲ್ಲ
ಈಗ ಬಂದವರೆಲ್ಲರೂ ಕೇಳಲ್ಲ, ಯಾರೋ ಪೂರ್ತಿ ಅಗ್ದಿ ಅಂತ ಎಮರ್ಜೆನ್ಸಿ ಇದ್ದವ್ರು ಮಾತ್ರ ಕೇಳೋದು, ಯಾರೋ 100ಕ್ಕೆ 1 ಕೇಳೋದು ಅಷ್ಟೇನೆ. ಹಾಂ ಅದು ಎಲ್ಲ ಹಾಂ 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 ಆಯ್ತು ಆಯ್ತು, ಅದೇನಿದೆ ಒಂದು ಸ್ವಲ್ಪ ವೇಟ್ ಮಾಡಿ. ಹೌದಾ? ಹಾಂ ಸರಿ ಆಯ್ತು. ಭಾಷೆ ಹತ್ರನೇ ಮಾತಾಡಿದ್ದೀನಿ. ಈಗ ಎಲ್ಲರೂ ಕೇಳಲ್ಲ, ಗೊತ್ತಾಯ್ತಾ? ಸಹ ಹೋಟ್ಲೆಲ್ಲ ನಾನು ಹೇಳೋದು ಕೇಳು, ಅದಕ್ಕೇನೆ ಶಂಕದಿಂದ ಬಿದ್ದನೇ ತೀರ್ಥ. ಇವಾಗ ಪಾಪ ನೀವೇನು ಎಂಪ್ಲಾಯೀಸ್ ಅಲ್ವಾ, ಏನೇ ಬರಬೇಕು ಅವರಿಂದ ಆಗಬೇಕು, ಹೌದಾ? ಹೇಳಿದ್ದೀನಿ, ಏನೋ ಎಮರ್ಜೆನ್ಸಿ, ಈಗ ಎಲ್ಲರೂ ಕೇಳಲ್ಲ, ನಿಜವಾ? ಒಂದು ಹ್ಯುಮ್ಯಾನಿಟಿ ಬೇಸಿಸ್ ಇಂದ ಸರ್ ಈಗ ನಾವು ಕೇಳ್ತೀವಿ ಬಿಡ್ತೀವಿ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಯಾರು ಕೇಳ್ತೀವಿ ಅನ್ನೋದಾದ್ರು ಅಟ್ಲೀಸ್ಟ್ ಅವ್ರಿಗೆ ಇದಿರ್ಬೇಕಲ್ವ ಸರ್. ಅವ್ರು ಬೀಗ ಹಾಕಂಗಿಲ್ಲ ಅನ್ನೋದು ರೂಲ್ ಇದೆ ಸರ್. ಫಸ್ಟ್ ಆಫ್ ಆಲ್ ಲೋಕಲ್ ಪೀಪಲ್ ಅವರು ಇವರು ಅಂತಂದ್ರೆ ನೀವೇನೋ ಗಲೀಜ್ ಮಾಡ್ತಾರೆ, ಅದು ಇದು ಪಾಪ. ಈಗ ಡ್ರೈವಿಂಗ್ ಫೀಲ್ಡಲ್ಲಿ ಇರ್ತಾರೆ, ಆಯ್ತಾ? ಅವ್ರಿಗೆ ಲೈಟ್ ಎತ್ಕೊಂಡು ಇದು ಪೈಪ್ ಸುಟ್ಟಾಕಿದ್ದಾರೆ ಸರ್ ಬಾತ್ರೂಮ್ಗೆ ಹೋಗಿ. ನಾನು ಅದನ್ನೇ ಹೇಳೋದು. ಈಗ ಲೋಕಲ್ ಕೆಲವೆಲ್ಲ ಹುಡುಗರು ನೋಡಿದ ತಕ್ಷಣ ಗೊತ್ತದೆ, ಈ ಸ್ಲಮ್ ಹುಡುಗರು ಎಲ್ಲ ಬರ್ತಾರೆ ಅಂಥವ್ರಿಗೆಲ್ಲ ನೀವು ಬನ್ನಿ ಸರ್, ಈಗಲೂ ಬೇಕಾದ್ರೆ ತೋರಿಸಿ. ಪೈಪ್ ಸುಟ್ಟಾಕಿದ್ದಾರೆ, ಅವ್ರು ನಮ್ಮ ಮೇಲೆ ಓ ಅಂತ ಅರಿಸ್ತಾರೆ. ಈಗ ಮುಖ ನೋಡಿದ್ರೆ ಮಳ ಹಾಕೋದಕ್ಕೆ ಪ್ರಪಂಚದಲ್ಲಿ ಎಲ್ಲರಿಗೂ ಬರುತ್ತೆ ಬ್ರದರ್ ಅಲ್ವಾ? ಈಗ ಅಷ್ಟೇನೆ ನಾನು ಹೇಳೋದು. ಈಗ ನೋಡೋದಕ್ಕೂ ಜನ ಎಲ್ಲರೂ ಒಂದೇ ರೀತಿ ಇರಲ್ಲ, ಹೌದಾ? ಹ್ಯುಮ್ಯಾನಿಟಿ ಬೇಸಿಸ್ನಿಂದ ಮಾಡಿ. ಆಯ್ತು ಬ್ರದರ್, ನಾನು ಹೇಳಿದ್ದೀನಿ, ಆಯ್ತಾ? ಸಾಲ್ವ್ ಮಾಡ್ತೀನಿ ಸರ್. ಒಟ್ಟಿನಲ್ಲಿ ಇದನ್ನ ನಾನಂತೂ ಆನ್ಲೈನ್ ಕಂಪ್ಲೇಂಟ್ ರೈಸ್ ಮಾಡ್ತೀನಿ, ಮಾಡಿ. ಓಕೆನಾ? ಅದೆಲ್ಲಿ ಯಾವ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು ಮಾಡ್ತೀನಿ.